ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇದೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈ ಒಂದು ಡೌಟ್ಗೆ ಇವತ್ತು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಾಗೆ ಮಹಿಳೆಯರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ. ಏನು ಅಂತ ಅಂದ್ರೆ, ಈ ಒಂದು 16ನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ತಾ ಇದೆ ವೀಕ್ಷಕರ. ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತೆ. ಅದು ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪುತ್ತೆ, ಹಾಗೆ ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಏನ ಮಾಡಬೇಕು, ಈ ಒಂದು ಹಣ ನಿಮ್ಗೆ ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಅಥವಾ ನಿಮ್ಗೆ ಮೊದಲಿನ ತರನೇ ಈ ಒಂದು ಹಣ ಬಂದು ಜಮಾ ಆಗುತ್ತಾ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಈ ಒಂದು ವಿಡಿಯೋನ ನೋಡ್ತಿರುವಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಅಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹಾಗೇನೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾವಾಗ ಬರುತ್ತೆ ಈ ಒಂದು 16ನೇ ಕಂತಿನ ಹಣ ಅಂತ ಕೇಳ್ತಾ ಇದ್ರಲ್ಲ, ಅಂತ ಒಂದು ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಓಕೆ ವೀಕ್ಷಕರೇ, ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಜಾಸ್ತಿ, ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ಏನಿತ್ತು, ಈ ಒಂದು ಹಣ ನಿಮಗೆ ಇದು ಫೆಬ್ರವರಿ ತಿಂಗಳಿನ ಹಣ. ಈ ಒಂದು ಹಣ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾಗಿತ್ತು. ಆ ಒಂದು ಡಿಸೆಂಬರ್ ತಿಂಗಳಿನ ಹಣ ಅಂದರೆ ನಿಮಗೆ ಜನವರಿ ತಿಂಗಳಲ್ಲಿ 17ನೇ ಕಂತಿನ ಹಣ ಬರಬೇಕಾಗಿತ್ತು. ಈ ಒಂದು ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ 18ನೇ ಕಂತಿನ ಹಣ ಬರಬೇಕಾಗಿತ್ತು ವೀಕ್ಷಕರೇ. ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿ 6,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ ವೀಕ್ಷಕರ. ಇದು ಎಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಈ ಒಂದು 16ನೇ ಕಂತಿನ ಹಣ ನಿಮಗೆ 3 ತಿಂಗಳ ಹತ್ತತ್ರ ಆಯಿತು, ಇನ್ನೂ ಕೂಡ ಬಂದು ತಲುಪಿಲ್ಲ. ಈಗಾಗಲೇ ನಿಮಗೆ ಡಿಸೆಂಬರಲ್ಲೇ ಹಣ ಬಂದು ತಲುಪಬೇಕಾಗಿತ್ತು, ಆಗಲೇ ಫೆಬ್ರವರಿ ತಿಂಗಳು ಬಂತು, ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ. ನಿಮಗೆ ಜನವರಿಲಿ ಹಾಕ್ತೀನಿ ಅಂದಿದ್ರು, ಈಗಾಗಲೇ ಫೆಬ್ರವರಿ ತಿಂಗಳು ಬಂತು, ಇನ್ನೂ ಕೂಡ ನಿಮಗೆ 16ನೇ ಕಂತಿನ ಹಣ ಬಂದಿಲ್ಲ. ಈ ಒಂದು ಹಣಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬರಲಿಲ್ಲ ಅಂತಂದ್ರೆ, ಮೊದಲು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ರು, ಏನೇ ಒಂದು ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ತಾ ಇದ್ರು. ಆದರೆ ಇಲ್ಲಿ ಅವರು ಕೂಡ ಈಗ ರೆಸ್ಟಲ್ಲಿ ಇದ್ದಾರೆ. ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಆ ಒಂದು ಅದಾದ್ಮೇಲೆ ತದನಂತರ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ, ಈಗ ರೆಸ್ಟಲ್ಲಿ ಇದ್ದಾರೆ. ಅವರು ಕೂಡ ಅಧಿಕಾರಕ್ಕೆ ಇಲ್ಲಿ ಬಂದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಆದ್ರೆ ಈಗ ಯಾವುದೇ ಒಂದು ಮಾಧ್ಯಮದ ಮುಂದೆ ಅವರು ಬಂದು ಹೇಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಿಮಗೆ ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇಲ್ಲಿ ರಾಜ್ಯ ಸರ್ಕಾರ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಬಹಳಷ್ಟು ದಿನ ಆಯ್ತು ಈ ಒಂದು 16ನೇ ಕಂತಿನ ಹಣ ಬಂದಿಲ್ಲ. ಈ ಒಂದು 16ನೇ ಕಂತಿನ ಹಣ ಏನಿದೆ ನಿಮ್ಗೆ ಮೊದಲನೇ ತರನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರ್ತಾ ಇತ್ತು, ಅದೇ ರೀತಿಯಾಗಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ತಲುಪುತ್ತೆ. ನೀವು ಯಾವುದೇ ರೀತಿಯಾದಂಥ ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹೋಗಿ ಭೇಟಿ ನೀಡುವಂತ ಅವಶ್ಯಕತೆ ಏನು ಇರೋದಿಲ್ಲ ವೀಕ್ಷಕರ. ಓಕೆ, ಹಾಗಾದ್ರೆ ನಿಮಗೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದ್ರೆ, ಈಗಾಗಲೇ ನಿಮಗೆ ಒಂದು ಮಾಹಿತಿ ಬಂದಿರುತ್ತೆ, ಇವತ್ತು ಸಂಜೆಯಿಂದಾನೇ ಬರುತ್ತೆ, ನಾಳೆ ಬೆಳಿಗ್ಗೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರುತ್ತೆ ಅಂತ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ಒಂದು 16ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇನ ಮಾಡಬೇಕು ಅಂತ ಅಂದರೆ, ಈಗಲೇ ಕಮೆಂಟ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಯಾವುದು, ನಿಮ್ಮ ಒಂದು ಹಣ ಬಂದಿದೆಯಾ ಇಲ್ವಾ ಅಂತ. ಈಗಾಗಲೇ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬಂದು ತಲುಪ್ತಾ ಇದೆ ಅಂತಲೇ ಹೇಳ್ಬೋದು. ನೀವೀಗ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ. ಓಕೆನಾ? ಹಾಗಾದರೆ ಈ ಒಂದು 16ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ? ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಪ್ರಕಾರ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಹಣ ಏನಿದೆ, ಇದೇ ಒಂದು ಫೆಬ್ರವರಿ ತಿಂಗಳಿನ 15 ಹಾಗೆ 16ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ವೀಕ್ಷಕರೇ. ಅದು ಈಗ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ನೀವೆಲ್ಲೇ ಹೋಗಿ ಬೇರೆ ಕಡೆ ಹೋಗಿ ಲೈನ್ ಮಾಡಿ ಬೇರೆ ಒಂದು ಆಫೀಸ್ಗೆ ಹೋಗಿ ಎಲ್ಲೂ ಕೂಡ ಕಾಯಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಖಾತೆಗೇನೆ ಡೈರೆಕ್ಟ್ ಆಗಿ ಹಣ ಬಂದು ತಲುಪ್ತಾ ಇದೆ. ಇದಿಷ್ಟು ಏನು ಅಂತಂದ್ರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ 6,000 ರೂಪಾಯಿ ಹಣ ಹೇಗೆ ಬರ್ತಾ ಇದೆ ಇದನ್ನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋಗೆ ಯಾರು ಲೈಕ್ನ ಮಾಡಿಲ್ಲ ನೋಡಿ, ತಪ್ಪದೆ ಲೈಕ್ನ ಮಾಡಿ. ಹಾಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಕೆಲವೊಂದಿಷ್ಟು ಹಿಂದೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ದಿನಗಳ ಹಿಂದೆ ನಿಮಗೆ ಇಲ್ಲಿ
ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ನಿಮಗೆ ಹಣ ಬಂದಿರೋದಿಲ್ಲ, 15ನೇ ಕಂತಿನ ಹಣ ಪೆಂಡಿಂಗ್ ಇರುತ್ತೆ. ಅಂಥ ಒಂದು ಪೆಂಡಿಂಗ್ ಇರುವಂಥ ಹಣ ಏನಿದೆ, ಪೆಂಡಿಂಗ್ ಇರುವಂಥ ಹಣ ಸೇರಿ ನಿಮಗೆ ಇಲ್ಲಿ 16 ಕಂತಿನ ಹಣ, ಹಾಗೆ 15ನೇ ಕಂತಿನ ಹಣ, ಹಾಗೆ 14ನೇ ಕಂತಿನ ಹಣ, ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪ್ತಾ ಇದೆ. ಇದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಹಾಗೆ ಪೆಂಡಿಂಗ್ ಉಳಿದಿತ್ತಲ್ಲ ಅಂಥ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ಇದೇ ರೀತಿಯಂತ ಹೆಚ್ಚು ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ.